ನ್ಯೂಸ್ 42 ಕನ್ನಡ. ಪ್ರತಿಯೊಬ್ಬರಿಗೂ ಮಕ್ಕಳೇ ಆಸ್ತಿಯಾಗಿದ್ದು ಅವರಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಆರೋಗ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವ ಅಗತ್ಯವಿದೆ ಎಂದು ಶಾಸಕ ಎಚ್ಎ ಇಕ್ಬಾಲ್ ಹುಸೇನ್ ಅಭಿಪ್ರಾಯಪಟ್ಟರು. ರಾಮನಗರದ ಕಾಂಗರೂ ಕೇರ್ ಆಸ್ಪತ್ರೆಯ ಸಿಎಸ್ಆರ್ ಅನುದಾನದಲ್ಲಿ ಜಿಲ್ಲಾ ಕೇಂದ್ರದ ಸಂಚಾರಿ ಪೊಲೀಸರಿಗೆ ಆರೋಗ್ಯ ಸುರಕ್ಷತಾ ಕವಚಗಳನ್ನು ವಿತರಣೆ ಮಾಡಿ ಅವರು ಮಾತನಾಡಿ, ಆಸ್ಪತ್ರೆಯ ಮುಖ್ಯಸ್ಥರಾದ ಡಾ ಶೇಖರ್ ಸುಬ್ಬಯ್ಯ ರಾಮನಗರದಲ್ಲಿ ತಾಯಿ ಮತ್ತು ಮಕ್ಕಳ ಸುಸಜ್ಜಿತ ಆಸ್ಪತ್ರೆಯನ್ನ ಆರಂಭಿಸಿ ಬಡವರಿಗೆ ರಿಯಾಯಿತಿ ನೀಡಿ ನೆರವು ಕಲ್ಪಿಸಿ ಆರೋಗ್ಯ ಸೇವೆ ಒದಗಿಸುತ್ತಿದ್ದಾರೆ. ಆಸ್ಪತ್ರೆಯ ಸಿಎಸ್ಆರ್ ಅನುದಾನದಲ್ಲಿ ಪೊಲೀಸರ ಮೇಲೆ ಕಾಳಜಿ ವಹಿಸಿ ಆರೋಗ್ಯ ಸುರಕ್ಷಾ ಕವಚ ವಿತರಣೆ ಮಾಡುತ್ತಿರುವ ಕಾರ್ಯ ಮೆಚ್ಚುವಂತದ್ದು ಎಂದು ಶ್ಲಾಘಿಸಿದರು. ಎಲ್ಲರೂ ಕೂಡ ನಮ್ಮ ಆಸ್ತಿ ಯಾವುದು ಅಂತ ಹೇಳಿದ್ರೆ ನಮ್ಮ ಮಕ್ಕಳೇ ನಮ್ಮ ಆಸ್ತಿ. ನಾವೆಲ್ಲ ಜೀವನ ಮಾಡೋದೇ ನಮ್ಮ ಮಕ್ಕಳಿಗೋಸ್ಕರ. ನಮ್ಮ ತಂದೆ ತಾಯಿ ನಮಗೋಸ್ಕರ ಮಾಡಿದ್ರು, ನಾವು ನಮ್ಮ ಮಕ್ಕಳಿಗೋಸ್ಕರ ಮಾಡ್ತೀವಿ. ಸೊ ಮಕ್ಕಳಿಗೋಸ್ಕರ ನಾವೆಲ್ಲರೂ ಕೂಡ ಏನೆಲ್ಲ ಆರೋಗ್ಯ ವಿದ್ಯೆ ಕೊಡಿಸುವಂಥದ್ದು, ಒಳ್ಳೆಯ ಅವ್ರಿಗೆಲ್ಲರೂ ಕೂಡ ಉಪಚಾರ ಮಾಡುವಂಥದ್ದು ನಾವೆಲ್ಲರೂ ಕೂಡ ಗೊತ್ತಿದೆ. ಸೊ ಅತಿ ಅವಶ್ಯಕವಾದಂಥ ಒಂದು ವ್ಯವಸ್ಥೆ ಇಲ್ಲಿ ನಮಗೆ ವಿಶೇಷವಾಗಿ ಫರ್ಟಿಲಿಟಿ ಮತ್ತು ಒಂದು ಮೆಟರ್ನಿಟಿ ಹಾಸ್ಪಿಟಲ್ ಬೇಕಾಗಿತ್ತು. ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಜನರು ನನಗೆ ಹೇಳಿದ್ರು. ಆದರೆ ಒಂದು ನಾನು ನಮ್ಮ ಶೇಖರ್ ಸುಬ್ಬಯ್ಯನವ್ರಿಗೆ ಹೇಳಿದೆ, ಸ್ವಲ್ಪ ಕಾಸ್ಟ್ಲಿ ಆಯಿತು, ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದೆ. ಅದಕ್ಕೆ ಹೇಳ್ತಾರೆ ಡಿಸ್ಕೌಂಟ್ ಎಲ್ಲರೂ ಕೇಳಬೇಡಿ ಅಂದ್ಬಿಟ್ಟು ಈಗಲೇ ಲಾಸಲ್ಲಿ ಇದ್ದೆ. ನಾನು ಸುಮಾರು 1.5 ಕೋಟಿ ಲಾಸ್ ಮಾಡಿಕೊಂಡು ನಾನು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿ ಬಹಳ ಒಳ್ಳೆಯ ಆತ್ಮವನ್ನು, ಒಂದು ಶುದ್ಧವಾದಂಥ ಒಂದು ಇದನ್ನ ಇಟ್ಟು ಸೇವೆಯನ್ನು ಸಮಾಜದಲ್ಲಿ ಕೊಡ್ತಾ ಇದ್ದಾರೆ. ವ್ಯವಸ್ಥೆ ಬೆಂಗಳೂರಲ್ಲೂ ಕೂಡ ಇವರು ಸಂಸ್ಥೆ ಇದೆ, ತುಮಕೂರಲ್ಲಿದೆ, ಮೈಸೂರಲ್ಲಿದೆ, ನಾನೆಲ್ಲ ಕೂಡ ನೋಡ್ತಾ ಇದ್ದೆ. ಸೊ ಅನೇಕ ರೀತಿಯಲ್ಲಿ ಫಾರಿನಲ್ಲಿ ಆಸ್ಟ್ರೇಲಿಯಾದಲ್ಲಿ ಯಾಕಂದರೆ ಕಾಂಗರೂ ಅಂತ ಯಾಕೆ ಹೆಸರು ಬರ್ತದೆ ಕೇಳಿದೆ. ನಾನು ಆಸ್ಟ್ರೇಲಿಯಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. ಕಾಂಗರೂ ಅವ್ರಿಗೆ ನ್ಯಾಷನಲ್ ಅನಿಮಲ್. ಆಸ್ಟ್ರೇಲಿಯಾದಲ್ಲಿ ಕಾಂಗರೂ ನಾನು ಒಂದು ತಿಂಗಳಿದ್ದೆ. ಹೋಗ್ಬಿಟ್ಟು ರೋಡಲ್ಲೆಲ್ಲ ನೀವು ಎಷ್ಟು ಬಸ್ಗಳು ಕಾರ್ ನೋಡ್ತೀರೋ ಅಷ್ಟು ಹೋಗ್ತಾನೆ ಇರ್ತವೆ ಕಾಂಗರೂಗಳು. ಜಂಪ್ ಮಾಡ್ಕೊಂಡು ತನ್ನ ಮಕ್ಕಳಿಗೆ ಬ್ಯಾಗೆಲ್ಲ ಹಾಕೊಂಡು ಹೋಗ್ತಾ ಇರ್ತವೆ. ಸೊ ಕಾಂಗರೂ ಅಂತ ಅದಕ್ಕೆ ಹೆಸರಿಟ್ಟಿದೆ ಅಂದರೆ ಭಾಳ ಖುಷಿ ಆಯಿತು ನಮಗೆ. ಅವರಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿದ್ದಾರೆ. ಅದರ ಜೊತೆಯಾಗಿ ಇವತ್ತು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ, ಒಂದು ಕಾಳಜಿ, ನಮ್ಮ ಟ್ರಾಫಿಕ್ ಸಿಬ್ಬಂದಿಯವರಿಗೆ ಒಂದು ಲೈಫ್ ಜಾಕೆಟನ್ನು ಕೊಡ್ತಾರೆ. ಭಾಳ ಸಂತೋಷ ಆಯಿತು. ಈ ರೀತಿ ನಾವೆಲ್ಲರೂ ಕೂಡ ಸಮಾಜದ ಬಗ್ಗೆ ಕಾಳಜಿಯನ್ನು ಇಡುವಂಥವ್ರು ಭಾಳ ಕಡಿಮೆ. ಇವತ್ತು ಈ ಆರೋಗ್ಯ ವ್ಯವಸ್ಥೆಗಳು ಇದ್ದು ಜೊತೆಯಾಗಿ ಸಮಾಜದ ಬಗ್ಗೆ ಕಾಳಜಿ ಇಟ್ಟು ನಮ್ಮ ಎಲ್ಲ ಇಡೀ ಜಿಲ್ಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸುಮಾರು ಒಂದೊಂದು ಲೈಫ್ ಜಾಕೆಟು ಒಂದು 2,500 ಅಂತ ಎಲ್ರಿಗೂ ಕೂಡ ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ರಿಗೂ ಕೂಡ ಕೊಡಿಸ್ತಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಒಂದು ಸೇವೆ ಇದೆ. ನಾನು ನಿಮ್ಮೆಲ್ಲರೂ ಪರವಾಗಿ, ನಮ್ಮ ಜಿಲ್ಲೆಯ ಅಧಿಕಾರಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಭಗವಂತ ಅವ್ರಿಗೆಲ್ಲರೂ ಕೂಡ ಆಯಸ್ಸು, ಶ್ರೇಯಸ್ಸು, ಯಶಸ್ಸು, ಶಾಂತಿ, ನೆಮ್ಮದಿ ಭಗವಂತ ಅವರೆಲ್ಲರೂ ಕೂಡ ಕೊಡಲಿ ಅಂತ ಹೇಳಿ, ಐಶ್ವರ್ಯ ಕೊಡಲಿ. ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹುಟ್ಟಿದ ಊರಿನ ಜನರಿಗೆ ಕಾಂಗರೂ ಆಸ್ಪತ್ರೆ ಮೂಲಕ ಉತ್ತಮ ಆರೋಗ್ಯ ಸೇವೆ ನೀಡುವ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯಡಿ ಉತ್ತಮ ಕಾರ್ಯ ಮಾಡುತ್ತಿದೆ. ಆಸ್ಪತ್ರೆಯ ಸಿಎಸ್ಆರ್ ಅನುದಾನದಲ್ಲಿ ಜಿಲ್ಲೆಯ ಸಂಚಾರಿ ಪೊಲೀಸರಿಗೆ ಆರೋಗ್ಯ ಸುರಕ್ಷಾ ಕವಚ ವಿತರಣೆ ಮಾಡಲು ಮುಂದಾಗಿರುವುದು ಉತ್ತಮ ಬೆಳವಣಿಗೆ. ಸಮಾಜದಲ್ಲಿ ಹೆಚ್ಚು ಜವಾಬ್ದಾರಿ ಇರುವ ಪೊಲೀಸರು ಸಹ ಎಲ್ಲರಂತೆಯೇ, ಹಾಗಾಗಿ ಅವರಿಗೂ ಆರೋಗ್ಯ ಮತ್ತು ಸುರಕ್ಷತೆ ಬೇಕಾಗುತ್ತದೆ. ಆಸ್ಪತ್ರೆ ವತಿಯಿಂದ ನೀಡುತ್ತಿರುವ ಸೇಫ್ಟಿ ಜಾಕೆಟ್ಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಪೊಲೀಸರಿಗೆ ಕಿವಿ ಮಾತು ಹೇಳಿದರು. ನಾವು ಒಂದು ಒಳ್ಳೆಯ ಕೆಲಸವನ್ನು ಪೊಲೀಸ್ ವ್ಯವಸ್ಥೆ ಎಲ್ಲರಿಗೂ ಬೇಕು. ಆದರೆ ಬಹಳಷ್ಟು ಸಾರಿ ನಾವು ಅಪ್ರಿಯರಾಗ್ತೇವೆ. ಆದರೆ ಈ ಸಮಾಜ ಹುಟ್ಟಿದಾಗ್ಲಿಂದನೂ ಕೂಡ ಪೊಲೀಸ್ ವ್ಯವಸ್ಥೆಗೆ ವಿಶೇಷವಾದಂಥ ಗೌರವ
ಮರ್ಯಾದೆ ಇದ್ದೇ ಇದೆ. ಇವತ್ತು ಒಂದು ಠಾಣೆಯನ್ನು ನಡೆಸ್ತಕ್ಕಂಥ 5-6 ಜನ 7-8 ಜನ ಅಥವಾ ಒಂದು 20 ಜನ ಇದ್ರೂ ಕೂಡ 500, 1000, 1 ಲಕ್ಷ ಸಿಬ್ಬಂದಿ ಇರ್ತಕ್ಕಂಥ ಒಂದು ಪ್ರದೇಶ, ಒಂದು ಪಟ್ಟಣದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅಂದ್ರೆ ಸುಲಭದ ಮಾತಲ್ಲ. ಜನರಿಗೆ ಆ ಒಂದು ಖಾಕಿ ಡ್ರೆಸ್ ಮೇಲೆ ಇರ್ತಕ್ಕಂಥ ಗೌರವ ಮತ್ತೆ ನಮ್ಮ ಸಂವಿಧಾನದಲ್ಲಿ ಆ ಒಂದು ಭಾವನೆ, ಮತ್ತೆ ವಿಶೇಷವಾಗಿ ಈಗ ಯಾರೇ ಒಂದು ಅಪರಾಧ ಮಾಡಿದ್ರು ಕೂಡ ಅವರಿಗೆ ತನಿಖೆ ಮಾಡಿ ಅವ್ರನ್ನ ಕಾನೂನ ಒಳಗಡೆ ಕಾನೂನು ವ್ಯಾಪ್ತಿಗೆ ತರ್ತಕ್ಕಂಥ ಅಧಿಕಾರವನ್ನ ಪೊಲೀಸ್ ಇಲಾಖೆಗೆ ನಮ್ಮ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಪೊಲೀಸ್ ಇಲಾಖೆಯವರು ವಿಶೇಷವಾಗಿ ಒಂದು ಸಮಾಜದಲ್ಲಿ ಹೆಚ್ಚು ಮರ್ಯಾದೆ, ಭಯ ಇರ್ಬೋದು, ಗೌರವ ಇರ್ಬೋದು, ಮರ್ಯಾದೆನೂ ಕೂಡ. ನಿಮಗೆ ಬೇಕಾದ್ರೆ ನೋಡಿ, ಬೇರೆ ಯಾವುದೇ ಒಂದು ಇಲಾಖೆಯ ಅಧಿಕಾರಿಗಳಿಗಿಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಜಾಸ್ತಿ ಗೌರವ ಜನ ಕೊಡ್ತಾರೆ. ಅದು ಯಾಕೆ ಅಂದ್ರೆ ಆ ಒಂದು ಇಲಾಖೆಗೆ ಆ ಒಂದು ಖಾಕಿ ಬಣ್ಣಕ್ಕಿರ್ತಕ್ಕಂಥ ಒಂದು ಗೌರವ, ಮರ್ಯಾದೆ. ಹಾಗಾಗಿ ಜನರು ಕೂಡ, ಈ ಸಮಾಜ ಕೂಡ ಬೇರೆಯವರಿಗಿಂತ ಹೆಚ್ಚು ಜವಾಬ್ದಾರಿ ಇರಬೇಕು. ಅಥವಾ ಆಗ್ಲೇ ನಮ್ಮ ಸುರೇಶ್ ಅವರು ಹೇಳಿದ್ರು, ಅಡಿಷನಲ್ ಎಸ್ ಪಿ, ನಾವು ತಪ್ಪನ್ನ ಮಾಡಬಾರ್ದು ಅಥವಾ ಕೆಟ್ಟ ಹೆಸರಿಗೆ ನಿದರ್ಶನ ಆಗಬಾರ್ದು. ಇದೇ ವೇಳೆ ಜಿಲ್ಲಾ ಕೇಂದ್ರದ ಎಲ್ಲಾ ಪೊಲೀಸರಿಗೂ ಸೇಫ್ಟಿ ಜಾಕೆಟ್ಗಳನ್ನ ವಿತರಣೆ ಮಾಡಿದ್ರು. ಸೇಫ್ಟಿ ಜಾಕೆಟ್ ಪಡೆದ ಪೊಲೀಸರು ಜಾಕೆಟ್ ಧರಿಸಿ ಗ್ರೂಪ್ ಫೋಟೋ ಪಡೆದುಕೊಂಡ್ರು. ಕಾಂಗರೂ ಕೇರ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಮಾತನಾಡಿ, ಈ ಭಾಗದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ತೆರೆದಿದ್ದು 9 ವರ್ಷಗಳಲ್ಲಿ ಇದು ನಾವು ತೆರೆದ 3ನೇ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯ ಸಿಎಸ್ಆರ್ ಅನುದಾನದಲ್ಲಿ ಸಾಮಾಜಿಕ ಹೊಣೆಗಾರಿಕೆಯಡಿ ಬಳಕೆ ಮಾಡಲಾಗುತ್ತಿದ್ದು, ಜಿಲ್ಲೆಯ ಟ್ರಾಫಿಕ್ ಪೊಲೀಸರಿಗೆ ವಾತಾವರಣಕ್ಕೆ ತಕ್ಕಂತೆ ಅನುಕೂಲವಾಗುವ ಆರೋಗ್ಯ ಸುರಕ್ಷಾ ಕವಚಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದರು. ನಾವು ಕಾಂಗರೂ ಕೇರ್ ಇಂದ ನಾವು ಇದೊಂದು CSR ಫಂಡಿಂಗ್ ಅಂತ ಎವ್ರಿ ಇಯರ್ ಮಾಡ್ತಾ ಇದ್ದೀವಿ. ಇದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಇದರಲ್ಲಿ ನಮ್ಗೆ ಏನೊಂದು ಮಿನಿಮಲ್ ಪ್ರಾಫಿಟ್ ಬಂದಿರುತ್ತೆ ಅದನ್ನ ಶೇರ್ ಮಾಡಬೇಕು ಕಮ್ಯುನಿಟಿಗೆ. ಆ ಒಂದು ರೀತಿಯಿಂದ ನಾವೀಗ ಪೊಲೀಸ್ನ ಐಡೆಂಟಿಫೈ ಮಾಡಿ, ಟ್ರಾಫಿಕ್ ಪೊಲೀಸ್ನ ಎಸ್ಪೆಷಲಿ, ಬಿಕಾಸ್ ಅವರು 12 hours ಜಾಬ್ ಮಾಡ್ತಾರೆ, ಮಳೆ ಚಳಿ ಬಿಸಿಲು ಎಲ್ಲದರಲ್ಲೂ ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆಲ್ ವೆದರ್ ಪ್ರೂಫ್ ಜಾಕೆಟ್ಸ್ ಅಂತ ರೇಡಿಯಂ ಜಾಕೆಟ್ಸ್ ಕೊಟ್ಟಿದ್ದೀವಿ. ಚಳಿಯಲ್ಲೂ ಹಾಕ್ಕೋಬೋದು, ಸಮ್ಮರಲ್ಲೂ ಹಾಕ್ಕೋಬೋದು, ಅವ್ರಿಗೆ ಪ್ರೊಟೆಕ್ಷನ್ ಇರುತ್ತೆ. ಸೊ ಆ ರೀತಿ ನಾವು ಅವ್ರನ್ನ ಇವತ್ತು ಇನ್ವಾಲ್ವ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಜಾಕೆಟ್ಸ್ನ. ಇದು ರಾಮನಗರ ಡಿಸ್ಟ್ರಿಕ್ಟ್, ಎಂಟೈರ್ ಡಿಸ್ಟ್ರಿಕ್ಟ್ ಟ್ರಾಫಿಕ್ ಪೊಲೀಸ್ ಕೊಟ್ಟಿದ್ದೀವಿ. ನಿನ್ನೆ ಬೆಂಗಳೂರಲ್ಲಿ, ನಮ್ಮ ವೆಸ್ಟ್ ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ. ರೀಸೆಂಟಾಗಿ ಮೈಸೂರಲ್ಲಿ ಕೊಟ್ಟಿದ್ವಿ. ಇನ್ನು ಮುಂದೆ ಮಂಡ್ಯಲ್ಲೂ ಕೊಡ್ತೀವಿ. ಸೊ ಎಲ್ಲೇ ಡಿಸ್ಟ್ರಿಕ್ಸಲ್ಲಿ ನಮಗೆ ಪೇಷಂಟ್ಸ್ ನಮಗೆ ಹಾಸ್ಪಿಟಲ್ ಇನ್ವಾಲ್ವ್ ಆಗಿದ್ರು ಅಲ್ಲೆಲ್ಲ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಆಕ್ಟಿವಿಟಿ ಮಾಡ್ತಾ ಇದ್ವಿ. ಟೋಟಲ್ ಒಂದು 1000 ಟ್ರಾಫಿಕ್ ಪೊಲೀಸ್ಗೆ ನಾವು ಈ ಒಂದು ಜಾಕೆಟ್ಸ್ ಕೊಟ್ಟಿದ್ವಿ, ಆಲ್ ವೆದರ್ ಜಾಕೆಟ್ಸ್ದು. ಇದು ನಾವು ಡೆಲ್ಲಿಯಿಂದ ಸೋರ್ಸ್ ಮಾಡಿದ್ವಿ, ಆಗಲೇ ಹೇಳ್ದಂಗೆ 3M ಕಂಪ್ನಿಯಿಂದ. ಸೊ ಇಲ್ಲಿ ರಾಮನಗರ, ಚನ್ನಪಟ್ಟಣ, ಬಿಡದಿ ಆ್ಯಂಡ್ ಕನಕಪುರ ಆ್ಯಂಡ್ ಮಾಗಡಿಯಲ್ಲಿ ಟ್ರಾಫಿಕ್ ಪೊಲೀಸ್ ಇಲ್ಲ, ಬಟ್ ಅಲ್ಲಾದರೂ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಾನು ಈ ಮೂಲಕ ಏನು ಹೇಳಬೇಕು ಅಂದರೆ, ಕಾಂಗರೂ ಕೇರ್ ಇದು ಒಂದು 10 years ಆಗಿದೆ. ಇದು ಡಾಕ್ಟರ್ಸ್ ಡ್ರಿವನ್ ಹಾಸ್ಪಿಟಲ್, ಇದು ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲ. ನಾವಿಲ್ಲಿರೋ ಏನು ಸರ್ವಿಸ್ ಕೊಡ್ತಾ ಇದ್ದೀವಿ, ಇದು ಇಲ್ಲಿರೋ ಲೋಕಲ್ ಕಮ್ಯುನಿಟಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಪೀಡಿಯಾಟ್ರಿಕ್ಸ್ ಆ್ಯಂಡ್ OBG ಸಬ್ ಸ್ಪೆಷಾಲಿಟೀಸ್ ಎಲ್ಲನೂ ಇದೆ. ಇಲ್ಲಿ ಇನ್ನು ಮುಂದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇಲ್ಲ ಎಷ್ಟೊಂದು ಜನ. ಇನ್ನೂ ಹೆಚ್ಚಿನ ನಾವು ಸಬ್ ಸ್ಪೆಷಾಲಿಟಿ ಸರ್ವಿಸಿಗೆ ಕೊಡ್ತೀವಿ, ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಹಾಸ್ಪಿಟಲ್ನ. ಈಗ ಫರ್ಟಿಲಿಟಿನ ಫುಲ್ ಸ್ವಿಂಗ್ ಆಗಿ ದೊಡ್ಡದಾಗಿ ಓಪನ್ ಮಾಡ್ತಾ ಇದೀವಿ. ಪೀಡಿಯಾಟ್ರಿಕ್ ಆ್ಯಂಡ್ ಅಡಲ್ಟ್ ಡೆಂಟಿಸ್ಟ್ರಿನೂ ಮಾಡ್ತಾ ಇದೀವಿ, ಕಾಂಗರೂ ಕೇರ್ ಡೆಂಟಿಸ್ಟ್ರಿ ಅಂತ. ಸೊ ಇಲ್ಲಿರೋ ಲೋಕಲ್ ಎಂಟೈರ್ ಡಿಸ್ಟ್ರಿಕ್ಗೆ ಯೂಸ್ ಆಗಲಿ ಅಂತ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಕಾಂಗರೂ ಕೇರ್ ಈಗ 3 ಕಡೆ ಇದೆ. ಈಗ 4ನೇ ಕಡೆ ತುಮಕೂರಲ್ಲಿ ಓಪನ್ ಆಗ್ತದೆ ಶಾರ್ಟ್ಲಿ. ಆಮೇಲೆ ಬೆಂಗಳೂರಲ್ಲಿ RR ನಗರಲ್ಲೂ ಐಡೆಂಟಿಫೈ ಮಾಡಿದ್ವಿ, ಅದು ವರ್ಕ್ ಶುರು ಆಗುತ್ತೆ. ಗ್ರ್ಯಾಜುವಲ್ ಇಂಟ್ರೆಸ್ಟ್ ರೇಟ್ ಹೋಗಬೇಕು ಅಂತಿದ್ದೀವಿ. ನ್ಯೂಸ್ 42 ಕನ್ನಡ.